ಕೆಜಿಎಸ್ ಶಾಲೆ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ನಿರ್ಗಮಿಸಬೇಕು. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ದೇವರ ಸದಸ್ಯರಿಗೆ ನಿಷ್ಠಪೂರ್ವಕವಾಗಿರ್ತಕ್ಕಂಥ ಶಾಸಕರ ಮಾದರಿ ಶಾಲೆ ಮಕ್ಕಳು ಉನ್ನತಿ ಶಾಲೆಯ ಮಕ್ಕಳು ಕೂಡ ನಿರ್ಗಮಿಸ್ತಾ ಇದ್ದಾರೆ. ಬೇಗ ಹೋಗಿ ಎಲ್ಲ ರಾಷ್ಟ್ರೀಯ ಹಾಗೂ ನಾಡ ಕಾರ್ಯಕ್ರಮಗಳಲ್ಲಿ ಶಾಲಾ ಮಕ್ಕಳ ಶಿಸ್ತುಬದ್ಧ ಭಾಗವಹಿಸೋಕೆ ಸಹಕರಿಸಿರ್ತಕ್ಕಂಥ ಎಲ್ಲ ಮುಖ್ಯಾಧ್ಯಾಪಕರಿಗೂ ಶಿಕ್ಷಕರಿಗೂ ನಮ್ಮ ಇಲಾಖೆಯ ಹೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಪ್ರಮೋದ್ ಮಾಲೆ ಸರ್ವರಿಗೂ ವಂದನೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮಳೆ ಕಡಿಮೆ ಇದ್ದಾಗಲೇ ಬೇಗ ನಿರ್ಗಮನ ಆಗಬೇಕಾಗಿದೆ. ವಿಳಂಬ ಮಾಡಬೇಡಿ. ರಮೇಶ್ ಅವರ ಅಲ್ಲಿ ಹೊರಗೋಗಿ ಮಾಡ್ತೇವೆ ಅವರು.
ನಮ್ಮ ಹಳಿಯಾಳ ಪಟ್ಟಣದಲ್ಲಿ ಇಷ್ಟೆಲ್ಲ ಶಾಲೆಗಳಿದ್ದಾವೆ ಅಂತೇಳಿ ಗೊತ್ತಿರಲಿಲ್ಲ. ಈಗ ಎಲ್ಲ ಮಕ್ಕಳು ಕೂಡ ತಹಶೀಲ್ದಾರ್ ಕಚೇರಿಯಲ್ಲಿ ಬಾವುಟವನ್ನು ಹಾರಿಸಿ ಕಿಲ್ಲಾ ಕೋಟೆಗೆ ಬರ್ತಾ ಇದ್ದಾರೆ. ಸೊ ಇದು 79ನೇ ವರ್ಷ ಆಗಿರೋದ್ರಿಂದ ನಾವು ತುಂಬ ಗ್ರ್ಯಾಂಡಾಗಿ ಈ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಸ್ವಾತಂತ್ರ್ಯ ಹಬ್ಬ ಅಂತಲೇ ಹೇಳ್ಬೋದು. ಕಿಲ್ಲಾ ಕೋಟೆಗೆ ದೀಪಗಳಿಂದ ಅಲಂಕಾರ ಕೂಡ ಮಾಡಿದ್ದಾರೆ. ನೈಟ್ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ ನಮಗೆ. ಶಿವಾಜಿ ಸ್ಟ್ಯಾಚ್ಯೂ ಮೇಲೆ ಆಗಿರ್ಬೋದು ಅಥವಾ ಕಿಲ್ಲಾ ಕೋಟೆ ಮೇಲೆ ಆಗಿರ್ಬೋದು. ನಿಮಗೆ ಈಗ ತೋರಿಸ್ತಾ ಇದ್ದೀನಿ 3 ನಂಬರ್ ಶಾಲೆ. ಕಿಲ್ಲಾ ಕೋಟೆಯ ಪಕ್ಕದಲ್ಲಿರುವಂತಹ ಶಾಲೆ ಇದು. ಇಲ್ಲೂ ಕೂಡ ಧ್ವಜಾರೋಹಣ ಆಗಿದೆ. ಇವಾಗೆಲ್ಲ ಶಾಲೆಯ ಮಕ್ಕಳು ಕೂಡ ಕಿಲ್ಲಾ ಕೋಟೆಯಲ್ಲಿ ಸೇರ್ತಾರೆ. ಧ್ವಜಾರೋಹಣಕ್ಕೆ ಸಾಕ್ಷಿ ಕೂಡ ಆಗ್ತಾರೆ. ಬಹಳಷ್ಟು ಜನರು ಬರೀ ಶಾಲೆ ಮಕ್ಕಳೆಲ್ಲ, ಎಲ್ಲ ನಾಗರಿಕರಾಗಿರ್ಬೋದು ಅಥವಾ ಸಾರ್ವಜನಿಕರು ಪ್ರತಿಯೊಬ್ಬರು ಕೂಡ ಈ ಧ್ವಜಾರೋಹಣಕ್ಕೆ ಸಾಕ್ಷಿಯಾಗಿರ್ತಾರೆ. ನಮ್ಮ ಹಳಿಯಾಳದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಹಿಂದಿನ ದಿನವೇ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು. ಕಿಲ್ಲಾ ಕೋಟೆ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ತಹಶೀಲ್ದಾರ್ ಕಚೇರಿ ಎಲ್ಲ ಕಡೆಯೂ ಕೂಡ ಲೈಟಿಂಗ್ಸ್ನ ಹಾಕಿ ನೈಟ್ ವ್ಯೂ ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ನೋಡೋಕ್ಕೆ ಬಂದಿದ್ವಿ ನಾವು ಕೂಡ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಹಾಗೆ ಪ್ರತಿ ಮನೆ ಮುಂಭಾಗದಲ್ಲೂ ಕೂಡ ಧ್ವಜವನ್ನು ಹಾಕಿದರು. ಸ್ವಾತಂತ್ರ್ಯ ದಿನಾಚರಣೆಗೆ ಎಲ್ಲರೂ ಕೂಡ ತುಂಬ ಉತ್ಸಾಹದಿಂದ ಕಾಯ್ತಾಯಿದ್ರು. ಹಳಿಯಾಳದಲ್ಲಿರುವಂತಹ ಎಲ್ಲ ಶಾಲೆಯಲ್ಲೂ ಕೂಡ ಧ್ವಜಾರೋಹಣವನ್ನು ಮುಗಿಸ್ಕೊಂಡು ಎಲ್ಲ ಮಕ್ಕಳು ಕಿಲ್ಲಾ ಕೋಟೆ ಕಡೆ ಬಂದು ಸೇರ್ತಾರೆ. ಹಾಗೆಯೇ ತಹಶೀಲ್ದಾರ್ ಕಚೇರಿಯಲ್ಲಿ ತಹಶೀಲ್ದಾರ್ ಅವರು ಧ್ವಜಾರೋಹಣ ಕೂಡ ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು ಮಕ್ಕಳು ಎಷ್ಟೊಂದು ಸಂಭ್ರಮದಿಂದ ಕಾಯ್ತಾ ಇದ್ದಾರೆ. ಈ ಒಂದು ಅದ್ಭುತವಾಗಿರುವಂತಹ ಸನ್ನಿವೇಶಕ್ಕೆ ಊರಿನ ಗಣ್ಯ ವ್ಯಕ್ತಿಗಳು, ಹಾಗೆಯೇ ರಾಜಕಾರಣಿಗಳು, ಶಾಲಾ ಮಕ್ಕಳು, ಶಿಕ್ಷಕರು, ಸಾರ್ವಜನಿಕರು ಪ್ರತಿಯೊಬ್ಬರು ಕೂಡ ಸಾಕ್ಷಿಯಾಗಿದ್ದರು. ನೀವು ನೋಡ್ತಾ ಇರ್ಬೋದು ಇವಾಗ ಕಿಲ್ಲಾ ಕೋಟೆಯಲ್ಲಿ ಇಷ್ಟೊಂದು ಜನ ಕೂಡ ಸೇರಿದ್ದಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಕೂಡ ಎಲ್ಲರೂ ಭಾರತದ ಧ್ವಜವನ್ನು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ವಂದೇ ಮಾತರಂ ಹೇಳೋದು ಆಗಿರ್ಬೋದು ಅಥವಾ ಭಾರತಾಂಬೆಗೆ ಜೈಕಾರ ಹೇಳೋದು ಪ್ರತಿಯೊಬ್ಬರು ಕೂಡ ಮಾಡ್ತಾಯಿದ್ರು. ಹಾಗೆಯೇ ಪ್ರತಿಯೊಂದು ಶಾಲೆಯ ಮಕ್ಕಳು ಕೂಡ ಇವಾಗ ಬರ್ತಾ ಇದ್ದಾರೆ. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ನಮ್ಮ ಕಿಲ್ಲಾ ಕೋಟೆ ಮೇಲ್ಗಡೆ ನಾವು ಧ್ವಜಾರೋಹಣ ಮಾಡ್ತೀವಲ್ಲ, ಆ ಬಾವುಟಕ್ಕೆ ಒಂದು ಹೆಗ್ಗಳಿಕೆ ಇದೆ. ಏನು ಅಂತ ಅಂದರೆ ನಮ್ಮ ರಾಷ್ಟ್ರದಲ್ಲಿಯೇ 2ನೇ ಸ್ಥಾನದಲ್ಲಿ, ಅಂದರೆ ಅತಿ ದೊಡ್ಡ ಬಾವುಟ ಇದಾಗಿದೆ. ನೀವು ಕಿಲ್ಲಾ ಕೋಟೆಯಲ್ಲಿ ಬಂದು ನೋಡಿದ್ರಿ ಅಂದರೆ ತುಂಬ ದೊಡ್ಡದಾಗಿರುವಂತಹ ಬಾವುಟ ನಿಮಗೆ ಕಾಣಿಸುತ್ತೆ. ಕಿಲ್ಲಾ ಕೋಟೆಯ ಧ್ವಜಾರೋಹಣ ಮಾಡೋದಕ್ಕೆ ನಮ್ಮ ಪುರಸಭೆಯ ಅಧ್ಯಕ್ಷರಾಗಿರುವಂತಹ ದ್ರೌಪದಿ ಅಗಸರ ಮೇಡಮ್ ಅವರು ಬಂದಿದ್ದಾರೆ. ಹಾಗೆಯೇ ನಾಡಿನ ಹಾಗೆ ಊರಿನ ಎಲ್ಲ ಸಮಸ್ತ ಗಣ್ಯರು ಕೂಡ ಸೇರಿದ್ದಾರೆ. ಸರಿ ಸುಮ್ಮನಿಂದ್ರ Gadapanar! National salute! Present! Arm! ಕೈ ಮಾಡ. ಗುಜರಾಟ ಮರಾಠ ದ್ರಾವಿಡ ಉತ್ಕಲ ಬಂಗ ಇಂದ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲ ವಿತರಂಗ ತವ ಶುಭ ನಾಮೆ ಜಾಹೆ ತವ ಶುಭ ಆಶಿಷ ಮಾಹೆ ಗಾಹೆ ತವ ಜಯ ಗಾಥಾ ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ जय 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 बोलो भारत माता की जय Gadapanar! Order! Arm! भारत माता की वंदे मातरम. ನಮ್ಮ ನಾಡಗೀತೆಯನ್ನು ಹೇಳಬೇಕಾದ್ರೆ ರೋಮ ಕೂಡ ಎದ್ದು ನಿಲ್ಲತ್ತೆ. ಯಾಕಂತ ಅಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂದರೆ ಅದ್ರ ಹಿಂದ್ಗಡೆ ಆಗಿರುವಂತಹ ಬಲಿದಾನ ಸಾಕಷ್ಟು. ಸೊ ಇದು ನಮ್ಮ ಊರಿನ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ. ನಿಮ್ಮ ಊರಲ್ಲಿ ನೀವು ಹೇಗೆ ಆಚರಣೆ ಮಾಡಿದ್ರಿ ಅಂಥೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ
ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಒನ್ಸ್ ಅಗೇನ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.